ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ವಾಪಸ್ ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ. ವಿ ಆರ್ ದ ಏರ್ಪೋರ್ಟ್. ಫ್ಲೈಟ್ ಇರೋದು 2 o'clockಗೆ, 2:20ಗೆ ಹೊಚಿಮನ್ ಸಿಟಿ. ನಾವು 10 ಗಂಟೆಗೆ ಬಂದ್ವಿ, ಸ್ವಲ್ಪ ಬೇಗ ಬರೋಣ ಅಂತ. ಬ್ರೇಕ್ಫಾಸ್ಟು ಈ ಹೋಟೆಲಲ್ಲೇ ಫಿನಿಷ್ ಮಾಡಿಕೊಂಡು. ನೆನ್ನೆ ಏನಾಯಿತು ಅಂತಂದರೆ, ಅದೇ ಮ್ಯಾಕ್ಬುಕ್ ಮಿನಿ M4 ತೊಗೊಳೋಕ್ಕೆ ಹೋಗಿದ್ವಲ್ವ, ಎಲ್ಲ ತೊಗೊಂಡಿದ್ದಾಯಿತು. ವ್ಯಾಟ್ ರಿಫಂಡು ಕೊಡ್ತೀವಿ ಅಂತ ಹೇಳಿದ್ರು. ಬಟ್ ನಮ್ಮದು ಕಾರ್ಡ್ ಲಿಮಿಟ್ ಮುಗಿದೋಗಿತ್ತು, ಡೈಲಿ ಲಿಮಿಟು. ಟ್ಯಾಪ್ ಮಾಡೋದಕ್ಕೆ ಕೊಟ್ಟಿದ್ದು ನಾವು. ಲಿಮಿಟ್ ಮುಗಿದೋಯ್ತು ಅಂತ ಮೆಸೇಜ್ ಬಂತು. ಬಟ್ ಸ್ವೈಪ್ ಮಾಡೋದಕ್ಕೆ ಆಪ್ಷನ್ ಇತ್ತಂತೆ, ನಮ್ಗೆ ತಲೆಯಲ್ಲಿ ಬರಲೇ ಇಲ್ಲ. ನಾವೇನು ಮಾಡಿದ್ವಿ, ನೆನ್ನೆ ಲಿಮಿಟ್ ಮುಗಿದಿದೆ, ಸೊ ಇವತ್ತು ಬೆಳಗ್ಗೆ ಹೋಗ್ಬಿಟ್ಟು ತೊಗೊಂಡು ಬರೋಣ ಅಂಥೇಳಿ ಅವ್ರಿಗೆ ಹೇಳ್ಬಿಟ್ಟು ಬಂದಿದ್ದೀವಿ. ಏರ್ಪೋರ್ಟಿಂದ ಒಂದು ಜಸ್ಟ್ 10 ನಿಮಿಷ ವಾಕ್ ಇದೆ. ಸೊ ಪೇರೆಂಟ್ಸ್ನ ಅಲ್ಲಿ ಬಿಟ್ಬಿಟ್ಟು ನಡ್ಕೊಂಡು ಹೋಗ್ತಾಯಿದ್ದೀವಿ, ನಾನು ಬರೋದು. ಹೋಗಿ ಅದನ್ನು ತೊಗೊಂಡು ಈಗೇನು ವಾಪಸ್ ಏರ್ಪೋರ್ಟಿಗೆ ಬರಬೇಕು. 2:20 ಹೊಚಿಮಿನ್ ಸಿಟಿ ಆದರೆ ಒಂದು 3 ಅವರ್ಸ್ಗೆ ರೀಚ್ ಆಗ್ತೀವಿ. ಅಲ್ಲಿಂದ 3 to 4 hours ಲೇಓವರ್ ಇದೆ. ಆಮೇಲೆ ಬೆಂಗಳೂರಿಗೆ 7:15 ಫ್ಲೈಟ್ ಇದೆ. ಒಂದು 10:30-11 ಗಂಟೆ ರೀಚ್ ಆಗ್ತೀವಲ್ವಾ ಬೆಂಗಳೂರು. ಚೆನ್ನಾಗಿತ್ತು ಟ್ರಿಪ್ಪು. 1 ವೀಕ್ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ನಾವು ತುಂಬ ಪ್ಲೇಸಸ್ಸು ಮಿಸ್ ಮಾಡ್ಕೊಂಡ್ವಿ. ಅಂದರೆ ಆಲ್ಪೈನ್ ಕೋಸ್ಟರ್ ಅದು ಮಾಡಬೇಕು ಅಂತಲೇ ಬಂದಿದ್ದು ಬಾನಾ ಹಿಲ್ಸಲ್ಲಿ. ನೋಡಿದ್ರೆ ಮಳೆ ಅಂತ ಬಿಡಲಿಲ್ಲ. ಅದ್ರ ಜೊತೆಗೆ ಡ್ರ್ಯಾಗನ್ ಶೋ ಕೂಡ, ಡ್ರ್ಯಾಗನ್ ಬ್ರಿಡ್ಜ್ದು 2 ಡೇಸು ನಾವು ವೆಯ್ಟ್ ಮಾಡಿದ್ವಿ. ಬಟ್ ಡ್ಯೂ ಟು ಸಮ್ ಟೆಕ್ನಿಕಲ್ ಎರರ್ ಮಾಡಲಿಲ್ಲ ಅವರು. ಇದೇ ಥರ ಸಮ್ ಪ್ಲೇಸಸ್ ವಿ ಹ್ಯಾವ್ ಮಿಸ್ಡ್. ಅಂದರೆ ನಮಗೆ ಮಳೆ ಬರುತ್ತೆ ಅಂತ ಗೊತ್ತಿರಲಿಲ್ಲ. ವಿ ಹ್ಯಾವ್ ಕಮ್ ಇನ್ ದ ಕರೆಕ್ಟ್ ಸೀಸನ್. ಬಟ್ ಆಲ್ಸೋ ಬೆಂಗಳೂರು ಥರನೇ ಅನಿಸುತ್ತೆ ಇದೂ. ಯಾವಾಗಂದ್ರೆ ಆವಾಗಲೇ ಮಳೆ ಹಿಡಿಯುತ್ತೆ. ಈ 1 ವೀಕ್ ಫುಲ್ ಮಳೆನೇ ಇತ್ತು. ಆ ಮಳೆನೂ ಆದಷ್ಟು ಪ್ಲೇಸಸ್ ಕವರ್ ಮಾಡಿದ್ದೀವಿ. ಅಂದರೆ ಕಂಟಿನ್ಯೂಸ್ ಮಳೆ ಇಲ್ಲ, ಮಳೆ ಬರೋದು ಬಿಡೋದು, ಬಿಸಿಲು ಬರೋದು, ಈ ಥರ ಆಗ್ತಿತ್ತು. ಹೆಂಗೋ ಮುಗೀತು ಟ್ರಿಪ್ಪು. ಇವಾಗ ಅಷ್ಟು ನೆನಪುಗಳು ಬರೋಲ್ಲ. ವಾಪಸ್ ಊರಿಗೆ ಹೋದ್ಮೇಲೆ ಮೆಮೊರೀಸ್ ಹಂಗೆ ತಲೆಯಲ್ಲೇ ಹೊಡೆದಾ ಇರುತ್ತೆ. ಸೊ ಯಾರಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ ಈಗ ಮಳೆ ಇದೆ, ನೋಡ್ಕೊಂಡು ಬನ್ನಿ. ಬಟ್ ಇವಾಗ ಬರಬೇಕಾದ್ರೆ ಆಲ್ರೆಡಿ ಬುಕ್ಕಿಂಗ್ ಆಗಿರುತ್ತೆ, ಏನು ಮಾಡೋಕ್ಕಾಗಲ್ಲ. ನೋಡಿ ವೆದರ್ ಫೋರ್ಕಾಸ್ಟ್ ಕಂಪ್ಲೀಟ್ ನೀಟಾಗಿ ಚೆಕ್ ಮಾಡಿಕೊಂಡು ಬನ್ನಿ. ಏಕೆಂದರೆ ಮಳೆ ಇದ್ದರೆ ಸ್ವಲ್ಪ ಕಷ್ಟನೇ ನೋಡೋದಕ್ಕೆ ಪ್ಲೇಸಸ್. ತೊಗೊಂಡು ಬಂದ್ವಿ. ಅದಷ್ಟು ಒಂದು 15 ಮಿನಿಟ್ಸಲ್ಲಿ ಎಲ್ಲ ಪ್ರೋಸೆಸ್ ಮಾಡಿ ಕೊಟ್ಟರು. ಇದು ನಾವು ಫಸ್ಟ್ ಎಡಿಟಿಂಗ್ ಮಾಡ್ತಿದ್ದು ಐಪ್ಯಾಡಲ್ಲಿ. ಅದ್ರಲ್ಲಿ ಸ್ವಲ್ಪ ಲ್ಯಾಗ್ ಎಲ್ಲ ಆಗ್ತಿತ್ತು ಆ್ಯಂಡ್ ಇಟ್ ವಾಸ್ ಟೈಮ್ ಕನ್ಸ್ಯೂಮಿಂಗ್. ಸೊ ಇದನ್ನು ತೊಗೊಂಡಿರೋದ್ರಿಂದ ಸ್ವಲ್ಪ ಈಸಿ ಆಗುತ್ತೆ. ಜೊತೆಗೆ ಬೇರೆ ಮಾನಿಟರ್ಸ್ಗೂ ಕನೆಕ್ಟ್ ಮಾಡ್ಬೋದು ಅಂತ. ಮೇನ್ ಪರ್ಪಸ್ ನಾವು ಎಡಿಟಿಂಗ್ಗೆ ತೊಗೊಂಡಿದ್ದು. ನೋಡೋಣ ಎಷ್ಟು ಲೆವೆಲ್ಗೆ ಯೂಸ್ ಮಾಡ್ಕೊತೀವಿ ಅಂತ. ಇವಾಗ ವಾಪಸ್ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ. ಒಂದು 5 ನಿಮಿಷದಲ್ಲಿ ರೀಚ್ ಆಗ್ತೀವಿ ಅನಿಸುತ್ತೆ. ಬ್ಯಾಗೇಜಸ್ ಎಲ್ಲ ಕಳಿಸಿದ್ದಾಯಿತು, ಚೆಕ್-ಇನ್ ಬ್ಯಾಗೆಲ್ಲ. ಬೇರೆ ಪ್ರೊಸೀಜರೆಲ್ಲ ಮುಗಿಸ್ಬಿಟ್ಟು ಹೊರಡಬೇಕು. ಶಿಸಾ ಶಿಸಾ ರುಕಿಯಾ ಶಿಸಾ ಹೆಲೋ ಅಕ್ಕ ಬಾಬಾ. ಹಾಯ್ ಎವ್ರಿವನ್. ಇವತ್ತು ಎಷ್ಟೋ ನನಗೆ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ತುಂಬ ಮೆಸಪ್ ಆಗೋಯಿತು. ನಮ್ಮಿಂದ ಅಲ್ಲ, ಇಟ್ಸ್ ಆಲ್ ಬಿಕಾಸ್ ಆಫ್ ದಿ ಏರ್ಲೈನ್ಸ್. ನಾವು ಹೋಗಿದ್ವಿ ವಿಯೇಟ್ ಜೆಟ್ಟಲ್ಲಿ. ಹೋಗ್ಬೇಕಾದ್ರೆ ಏನೂ ಪ್ರಾಬ್ಲಮ್ ಆಗಲಿಲ್ಲ. ಬರಬೇಕಾದ್ರೆ ಏನಾಯಿತು ಅಂತಂದರೆ, ಇದು ದನಾಂಗಿಂದ ಹೊರಟ್ವಲ್ವ, ಅಲ್ಲಿಗೆ 2:20 ಫ್ಲೈಟ್ ಇದ್ದಿದ್ದು. ಬೋರ್ಡಿಂಗ್ ಟೈಮ್ ಬಂದು 1:50ಕ್ಕೆ. ನಮ್ಮ ಗೇಟ್ ನಂಬರ್ 5 ಕೊಟ್ಟಿದ್ರು. ನಾವು ಅಲ್ಲೋಗಿ ವೆಯ್ಟ್ ಮಾಡ್ತಿದ್ವಿ. ನೋಡಿದ್ರೆ ನಮ್ಮ ಬೋರ್ಡಿಂಗ್ ಟೈಮ್ಗೆ ಇನ್ನೊಂದು ಏರ್ಲೈನ್ಸ್, ಪೆಸಿಫಿಕ್ ಏರ್ಲೈನ್ಸು, ಅದಕ್ಕೆ ಬೋರ್ಡಿಂಗಿಗೆ ಬಿಟ್ಟಿದ್ರು. ಅಂದರೆ ಆ ಫ್ಲೈಟ್ನ ಹೊಚಿಮಿನ್ ಸಿಟಿಗೆ ಹೊರಟಿತ್ತು. ನಾವು ವೆಯ್ಟ್ ಮಾಡ್ತಾ ಕೂತಿದ್ದೀವಿ. ಸೊ ಬೇಗ ಬೋರ್ಡ್ ಆಗುತ್ತೆ, ನಮಗೂ ಅದೇ ಗೇಟಲ್ಲೇ ಬಿಡ್ತಾರೆ ಅಂತ. ನೋಡಿದ್ರೆ 2:30 ಹತ್ತತ್ರ ಫ್ಲೈಟ್ ಓಡೋ ಟೈಮ್ ಬಂದ್ರೂ ನಮ್ಗೆ ಇನ್ನೂ ನಾವು ಕಾಯ್ಕೊಂಡೇ ಕೂತಿದ್ವಿ. ಬೋರ್ಡಿಂಗ್ ಗೇಟು ಚೇಂಜ್ ಆಗಿದೆ ಅಂತ ಬರ್ತಾ ಇದೆ ಬೋರ್ಡಲ್ಲಿ. ಬಟ್ ಯಾವ ಗೇಟ್ ಅಂತ ಅವ್ರು ಹೇಳ್ತಾ ಇಲ್ಲ. 2:35ಕ್ಕೆ ಗೇಟ್ ನಂಬರ್ 4 ಅಂತ ಹೇಳಿದ್ರು ಬೋರ್ಡಿಂಗ್ ಗೇಟು. ಅಂದರೆ 5 to 4 ಚೇಂಜ್ ಆಯಿತು. ಅಲ್ಲಿಂದ ಹೋಗಿ ಬೋರ್ಡಾಗಿ ಫ್ಲೈಟ್ ಹೊರಡೋ ಅಷ್ಟಕ್ಕೆ ಒಂದು 3:10 ಆಗಿತ್ತು ಅನಿಸುತ್ತೆ. ನಾವು ಹೊಚಿಮಿನ್ ಸಿಟಿ ರೀಚ್ ಆದಾಗ ಇಟ್ ವಾಸ್ 5 o'clock ಆಲ್ರೆಡಿ. ಅಂದರೆ ಇಂಟರ್ನ್ಯಾಷನಲ್ ಟ್ರಾವೆಲ್ಗೆ ಮಿನಿಮಮ್ 3 hours ಆದರೂ ಬೇಕು.
ಹೋಚಿಮಿನ್ ಸಿಟಿ ಟು ಬ್ಯಾಂಗ್ಳೂರ್ ಇದ್ದಿದ್ದು 7:30ಗೆ ನಮಗೆ ಫ್ಲೈಟ್. ನಮಗೆ ಸಿಕ್ಕಿದ್ದು ಹತ್ತತ್ರ ಒಂದು 2.5 ಗಂಟೆ ಅಷ್ಟೇ. ಜೊತೆಗೆ ನಾವು ಊಟನೂ ಮಾಡಿರಲಿಲ್ಲ. ನಾವು ಟೈಮ್ ನೋಡ್ಕೊಂಡ್ವಿ, 5 ಗಂಟೆ ರೀಚ್ ಆಗಿದ್ದೀವಿ, 7:30 ಫ್ಲೈಟ್ ಇದೆ, ಸೊ ಊಟ ಮಾಡೋಕ್ಕಾಗಲ್ಲ ಅಂತ ನಮಗೆ ಗೊತ್ತಾಯಿತು. ನಾವು ಊಟನೂ ಮಾಡಲಿಲ್ಲ. ಇವಾಗ ಅಲ್ಲಿಗೆ ಹೋಗಿದ್ರೆ ಇನ್ನೂ ಪ್ರಾಬ್ಲಮ್ ಆಗ್ತಿದೆ. ಪ್ರಾಬಬಲಿ ವಿ ವುಡ್ ಹ್ಯಾವ್ ಮಿಸ್ಡ್ ಅವರ್ ಫ್ಲೈಟ್. ಅಲ್ಲಿ ಊಟಕ್ಕೆ ಹೋಗಲಿಲ್ಲ, ಬಟ್ ನಾರ್ಮಲ್ ಪ್ರೊಸೀಜರ್ ಚೆಕಿನ್ ಎಲ್ಲ ಮಾಡೋದಕ್ಕೆ ಹೋದ್ವಿ. ಬ್ಯಾಗೇಜಸ್ ಎಲ್ಲ ಬೇಗ ಹೋಯ್ತು. ಬಟ್ ಇಮಿಗ್ರೇಷನ್ನು ಎಷ್ಟೊತ್ತು ಟೈಮ್ ತೊಗೊಂಡ್ರು ಅಂದರೆ, ಅದೇನು ಬೇಕು ಅಂತಲೇ ಲೇಟ್ ಮಾಡಿದ್ರು ಏನೋ ಗೊತ್ತಿಲ್ಲ. ಕಾಯ್ಕೊಂಡು ಎಲ್ಲರೂ ನಿಂತಿದ್ದಾರೆ. ಎಷ್ಟೊಂದು ಜನ ಡೆಲ್ಲಿಗೆ ಹೋಗೋರಿದ್ದಾರೆ, ಅವ್ರದ್ದು 8 ಗಂಟೆ ಫ್ಲೈಟ್ ಇದೆ. ನಾವು ಬೆಂಗಳೂರಿಗೆ ಹೋಗೋರು 7:20 ಆದರೂ ನಾವು ಕ್ಯೂ ಅಲ್ಲೇ ನಿಂತಿದ್ವಿ. ಅವ್ರ ತಲೆನೇ ಕೆಡಿಸ್ಕೊತಿಲ್ಲ. ಆಮೇಲೆ ಅಲ್ಲಿ ಹೋಗಿ ಯಾರ ಹತ್ರನಾದ್ರೂ ಮಾತಾಡೋಣ, ಭರತ್ ಈ ಥರ ಮಗು ಇದೆ, ನಮ್ಮದು ಫ್ಲೈಟ್ ಆಲ್ರೆಡಿ ಹೊರಟಿದೆ, ನಾವು ಹೋಗಬೇಕು ಅಂತ ಕೇಳೋದಕ್ಕೂ ಯಾರೂ ಇರಲಿಲ್ಲ. ನೋಡಿದ್ರೂ ಮಗು ಇಟ್ಕೊಂಡ್ರೆ ನೋಡಿದ್ರೂ ಪ್ರಿಯಾರಿಟಿ ಚೆಕ್ಕಿನೂ ಇರಲಿಲ್ಲ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಹೋಗ್ಬೇಕಾದ್ರೆ ಕಡೆ ಪ್ರಿಯಾರಿಟಿ ಚೆಕ್ಕಿನ್ ಸಿಕ್ತು ಶಸ್ತಾಯಿಂದ. ಅದಾದಮೇಲೆ ಹೋಗ್ತಾ ಎಲ್ಲೂ ಪ್ರಿಯಾರಿಟಿ ಚೆಕ್ಕಿನ್ ಸಿಗಲಿಲ್ಲ. ಬರಬೇಕಾದ್ರಂತೂ ಒಂದು ಕಡೆನೂ ಸಿಕ್ಕಿಲ್ಲ. ಲೇಟ್ರ್ ಆನ್ ಏನಾಯಿತು, 7:30 ಆಗ್ತಾ ಬಂತು. ಭರತ್ನ ಫಸ್ಟ್ ಕಳಿಸ್ಬಿಟ್ವಿ. ಭರತ್ ಏನು ಮಾಡಿದ್ರೆ, ನಾನು ಫಸ್ಟ್ ಹೋಗ್ತೀನಿ, ಯಾಕೆಂದರೆ ಇಮಿಗ್ರೇಷನ್ ಆದಮೇಲೆ ಅದು ಎಲೆಕ್ಟ್ರಿಕಲ್ ಐಟಮ್ಸ್ ಅದೆಲ್ಲ ಚೆಕ್ಕಿನ್ ಇರುತ್ತಲ್ವ, ಅದೆಲ್ಲ ಮುಗಿಸ್ಕೊಂಡು ನಾನು ಬೇಗ ಹೋಗಿ ಅವ್ರ ಹತ್ರ ಮಾತಾಡಿರ್ತೀನಿ, ನೀವು ಅಷ್ಟೊತ್ತಿಗೆ ಬನ್ನಿ ಅಂತೇಳಿ ಅವ್ನು ಬೇಗ ಹೊರಟ. ಅವನು ಹೋಗಿದ್ದಾದಮೇಲೆ ಅಲ್ಲಿ ಕೂಕೋತಾ ಇದ್ರಂತೆ, ಬೆಂಗಳೂರಿಗೆ ಹೋಗೋರು ಯಾರಿದ್ದೀರಾ ಅಂತ. ನನ್ನ ಫ್ಯಾಮಿಲಿ ಮೆಂಬರ್ಸ್ ಇನ್ನೂ 5 ಜನ ಬರಬೇಕು ಅಂತ ವೆಯ್ಟ್ ಮಾಡಿಸಿ ಏನೇನೋ ಬೈಕೋತಾ ಇದ್ರಂತೆ. ಪ್ರಾಬ್ಲಮ್ ಅವ್ರು ಇದ್ದಿದ್ದು, ಬಟ್ ನಮ್ಮನ್ನೇ ಬೈತಾಯಿದ್ರು. ಹಂಗೋ ಹಿಂಗೋ ಮಾಡಿ ಹೋದ್ವಿ. 7:40 ಆದರೂ ಇನ್ನೂ ಫ್ಲೈಟ್ ಹೊರಟಿರಲಿಲ್ಲ. ಅಂದರೆ ನಾವೇ ಲಾಸ್ಟು. ನಮ್ಮನ್ನು ಮತ್ತೆ ಒಂದು ಕ್ವಿಕ್ಕಾಗಿ ಒಂದು ಏರ್ ಬಸ್ ಅರೇಂಜ್ ಮಾಡಿಬಿಟ್ಟು ಅಲ್ಲಿಗೆ ತೊಗೊಂಡೋಗಿ ಬಿಟ್ಟರು. ಇನ್ನೂ ಫ್ಲೈಟು ಟೇಕ್ ಆಫ್ ಆಗಿರಲಿಲ್ಲ. ನಾವು ಹೋಗಿ ಒಂದು 10 ನಿಮಿಷ, ಮಳೆ ಬೇರೆ ಬರ್ತಾಯಿತ್ತು ಫಾರ್ಚುನೇಟ್ಲಿ. ಯಾಕೆಂದರೆ ಮಳೆ ಬಂದರೆ ಸ್ವಲ್ಪ ಸ್ಲೋ ಮಾಡ್ತಾರೆ, ಅದು ಸಡನ್ನಾಗಿ ಟೇಕ್ ಆಫ್ ಆಗೋಲ್ಲ. ಅದಾದಮೇಲೆ ಒಂದು 10-20 ಮಿನಿಟ್ಸ್ ಆದಮೇಲೆ ಟೇಕ್ ಆಫ್ ಆಯಿತು. ಆಲ್ರೆಡಿ ಫುಲ್ಲು ಟೆನ್ಷನ್ ಹತ್ಕೊಂಡಿತ್ತು. ಒಂದು ಲಿಟ್ರಲಿ ಐ ವಾಸ್ ಪ್ರೇಯಿಂಗ್, ಒಂದು ಡಿಲೇ ಆಗಬೇಕು, ಇಲ್ಲ ಅಂತಂದರೆ ಫ್ಲೈಟೇ ಕ್ಯಾನ್ಸಲ್ ಆಗ್ಲಪ್ಪ. ಏಕೆಂದರೆ ನಾವು ಅವಾಗ ಇಮಿಡಿಯೇಟ್ ಏನಾದ್ರೂ ಬುಕ್ ಮಾಡ್ಕೊಂಡು ಹೋಗ್ತೀವಿ ಅಂದರೆ ಮಿನಿಮಮ್ 30,000 ಆಗ್ತಿತ್ತು ಬರುತ್ತಾ ಒಬ್ಬರೊಬ್ಬರಿಗೆ. ಮಿನಿಮಮ್ 30,000. ಅಂದರೆ ಒಬ್ಬರಿಗೆ 30,000. ನಾವು 6 ಜನ ಇದ್ದೀವಿ ಅಂದರೆ ಹತ್ತತ್ರ 1,80,000 ಪ್ಲಸ್ ಒಂದು ಶಸ್ತಾಗ ಒಂದು 5,000-10,000 ಆಗ್ತಿತ್ತು. ಈವನ್ ಶಿ 6 ಲ್ಯಾಬ್ ಒಂದು 5,000-10,000 ಆಗ್ತಿತ್ತು. ಹತ್ತತ್ರ 2 ಲಕ್ಷನೇ ಎಕ್ಸ್ಟ್ರಾ ನಾವು ಪೇ ಮಾಡಬೇಕಾಗಿದೆ. ನಮ್ಮ ತಲೆಯಲ್ಲಿ ಅದು ಟೆನ್ಷನ್ನು. ಟ್ರಿಪ್ಪೆಲ್ಲ ಮುಗ್ದಿದೆ, ದುಡ್ಡೆಲ್ಲ ಖಾಲಿಯಾಗಿದೆ. ಈ ಥರ ಆದರೆ ಏನು ಮಾಡೋದು? ದುಡ್ಡು ಅಂದರೆ ಕಾರ್ಡೆಲ್ಲ ಇತ್ತು, ಯೂಸ್ ಮಾಡ್ಬೋದಿತ್ತು, ಬಟ್ ಅಷ್ಟು ಮತ್ತೆ ಪೇ ಮಾಡಬೇಕಲ್ವಾ, ಟೆನ್ಷನ್ ಜಾಸ್ತಿ ಆಗೋಯಿತು. ಹೆಂಗೋ ಪ್ರೇ ಮಾಡಿದ್ದಕ್ಕೆ ನಾವು ಕರೆಕ್ಟ್ ಟೈಮ್ಗೆ ಬೋರ್ಡ್ ಆದ್ವಿ. ಇವತ್ತಂತೂ ಲಿಟ್ರಲಿ ಟೆನ್ಷನ್ ಕೊಟ್ಬಿಟ್ರು ಅವರಂತೂ. ಬಟ್ ನಮ್ಮ ಕೆಂಪೇಗೌಡದಲ್ಲಿ ಎಷ್ಟೋ ಬೆಟರ್ ಅನಿಸುತ್ತೆ. ಎಲ್ಲದಕ್ಕೂ ರೆಸ್ಪಾಂಡ್ ಮಾಡ್ತಾರೆ, ಎಲ್ಲ ಕಡೆ ಜನ ಇರ್ತಾರೆ. ಅಲ್ಲಂತೂ ಹೇಳೋರಿಲ್ಲ ಕೇಳಿಲ್ಲ. ಅವ್ರಿಗೆ ಫಸ್ಟ್ ಇಂಗ್ಲೀಷೇ ಅರ್ಥ ಆಗೋಲ್ಲ. ನೀವು ಟ್ರಾನ್ಸ್ಲೇಟರ್ ಹಾಕಿ ಕೊಟ್ರು ಅವ್ರಿಗೆ ಇಂಗ್ಲೀಷ್ ಅರ್ಥ ಆಗೋಲ್ಲ. ಸೊ ಇದರಿಂದ ನಾನೊಂದು ಏನೂ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಇದಾದಮೇಲೆ ಏನಾಯಿತು ಅಂದರೆ, ಹೋಗಿ ಕೂತ್ಕೊಂಡ್ವಿ. ಟೇಕ್ ಆಫ್ ಆಗಬೇಕು, ಶಸ್ತ್ರ ನೋಡಿದ್ರೆ ಪಾರ್ಟಿ ಮಾಡಿಬಿಟ್ರು. ಅಂದರೆ ಡೈಪರ್ ಹಾಕಿದ್ದೆ, ಮಾಡಿದ್ರು ಅವ್ರು ಬಟ್ಟೆಗೆಲ್ಲ ಆಗಿದ್ದೆ. ಟೇಕ್ ಆಫ್ ಆಗ್ತಿದೆ, ನಾನು ಬೆಲ್ಟ್ ಬಿಚ್ಚಂಗಿಲ್ಲ, ಚೇಂಜ್ ಮಾಡೋಂಗೂ ಇಲ್ಲ. ಜೊತೆಗೆ ಅನದರ್ 10-15 ಮಿನಿಟ್ಸ್ ವೆಯ್ಟ್ ಮಾಡಿ, ಅದು ಒಂದು ಆಲ್ಟಿಟ್ಯೂಡ್ ರೀಚ್ ಆಗೋವರೆಗೂ ವೆಯ್ಟ್ ಮಾಡಿಕೊಂಡು ಆಮೇಲೆ ಬರತ್ತು ಮಾತಾಡಿ ಚೇಂಜ್ ಮಾಡ್ಕೊಂಡು ಕರ್ಕೊಂಡು ಬಂದ. ಇಷ್ಟೆಲ್ಲ ಮಿಸ್ಅಪ್ ಆಗೋಯ್ತು ಇವತ್ತು. ಅದೇ ಒಂದ್ಸತಿ ಆಗುತ್ತೆ, ಏನು ಮಾಡೋದಕ್ಕಾಗಲ್ಲ. ಇದ್ರ ಜೊತೆಗೆ ನಮಗೆ ವ್ಯಾಟ್ ರಿಫಂಡ್ ಕೂಡ ಮಾಡಿಸೋದಕ್ಕಾಗಲಿಲ್ಲ. ಅಂಗಡಿಯಲ್ಲೆಲ್ಲ ವ್ಯಾಟ್ ರಿಫಂಡ್ ಸಿಗುತ್ತೆ ಅಂತಲೂ ಹೇಳಿದರು. ಎಲ್ಲ ಕೇಳ್ಕೊಂಡು ಭರತ್ ಏರ್ಪೋರ್ಟಲ್ಲಿ ಎಲ್ಲ ವಿಚಾರಿಸಿನೇ ಬಂದಿದ್ದೆ. ಗೇಟ್ ನಂಬರ್ ಕೂಡ ಹೇಳಿದರು, ಗೇಟ್ ನಂಬರ್ 8 ಅಥವಾ 9 ಹೋಗಿ ಕಸ್ಟಮ್ ಆಫೀಸ್ಗೆ ಅಂತ. ಅಲ್ಲಿ ಹೋಗಬೇಕಿತ್ತು. ಹೋಗೋಣ ಅಂತಲೇ ಬಂದ್ವಿ. ನೋಡಿದ್ರೆ ನಮಗೆ ಈ ಪ್ರೊಸೀಜರ್ ಮಾಡೋದಕ್ಕೆ ಟೈಮ್ ಇರಲಿಲ್ಲ, ಅಲ್ಲಿ ಹೋಗೋದಲ್ಲಿ ಆಗಲಿಲ್ಲ. ಸೊ ಅದರಿಂದ ನಮಗೆ ಅಗೇನ್ 3,500-4,000 ನಮಗೆ ಲಾಸ್ ಆಯಿತು. ಸೊ ಇವ್ರು ಮಾಡೋ ಕೆಲಸದಿಂದ ಇವಾಗ ದುಡ್ಡು ಹೋದರೆ ಎಷ್ಟು ಟೆನ್ಷನ್ ಗೊತ್ತಾ. ನಾವೇನೋ ಓಕೆ, ಪೇರೆಂಟ್ಸ್ಗೆಲ್ಲ ಏಜ್ ಆಗಿದೆ, ಅವ್ರನ್ನ ಹಿಡ್ಕೊಂಡು ಲಗೇಜ್ ಸಮೇತ ಅವ್ರನ್ನ ಎಳ್ಕೊಂಡು ಓಡಾಡೋದು ತುಂಬ ಕಷ್ಟ. ಆ್ಯಸ್ ಪರ್ ಆರ್ ಎಕ್ಸ್ಪೀರಿಯನ್ಸ್ ವಿ ವೋಂಟ್ ರೆಕಮೆಂಡ್ ವಿಯೇಜೆಟ್. ಸ್ವಲ್ಪ ಬ್ಯಾಡ್ ಎಕ್ಸ್ಪೀರಿಯನ್ಸೇ ಆಯಿತು. ಇದೇ ಅಲ್ಲ, ಡನಾಂಗಲ್ಲಿ ಹತ್ತತ್ರ 4 ಅವರ್ ಫ್ಲೈಟ್ ಡಿಲೇ ಮಾಡಿದ್ರು. ನಮ್ಮ ಪ್ರಕಾರ ಡಿಲೇ ಆಗಿದ್ದು 6 ಅವರ್ಸ್, ಅವ್ರ ಪ್ರಕಾರ 4 ಅವರ್ಸು. ಹಂಗೆ ನೋಡಿದ್ರೆ ಫುಲ್ ರಿಫಂಡ್ ಆಗಬೇಕು ನಮಗೆ. ಬಟ್ ಅವ್ರು ಅದನ್ನು ಕನ್ಸಿಡರ್ ಮಾಡಿಲ್ಲ. ಅದರಿಂದ ನಮಗೆ ಐಟಿನರಿ ಎಲ್ಲ ನಾವು ಚೇಂಜ್ ಮಾಡ್ಕೊಳಂಗಾಯ್ತು. ಅಂದರೆ ಒಂದು 2-3 ಪ್ಲೇಸ್ ನಾವು ನೋಡಬೇಕು ಅಂತ ಏನು ಅಂದ್ಕೊಂಡಿದ್ವಿ. ಫ್ಲೈಟ್ ಡಿಲೇ ಆಗೋದ್ರಿಂದ ನಾವು ಲೇಟಾಗಿ ರೀಚ್ ಆದ್ವಿ. ಅದೆಲ್ಲ ನಾವು ಕವರ್ ಮಾಡೋದಕ್ಕೆ ಆಗಲಿಲ್ಲ. ಬರಬೇಕಾದ್ರೆ ಈ ಥಿಂಗ್ಸು. ಸೊ ಇದರಿಂದ ನೀವೇನಾದರೂ ವಿಯೆಟ್ನಾಂ ಪ್ಲ್ಯಾನ್ ಮಾಡ್ತಿದ್ರೆ ನೋಡಿ ಚೆಕ್ ಮಾಡ್ಕೊಳ್ಳಿ. ವಿಯೆಜೆಟ್ ಚೂಸ್ ಮಾಡಬೇಡಿ, ಬಿಕಾಸ್ ನಾವು ಅದು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಫೇಸ್ ಮಾಡಿದ್ದೀವಿ. ಓವರಾಲ್ ಟ್ರಿಪ್ ಅಂತೂ ಸಖತ್ತಾಗಿತ್ತು.
ಎಲ್ಲ ಪ್ಲೇಸಸ್ಸು ತುಂಬ ಚೆನ್ನಾಗಿತ್ತು. ಅಂದರೆ ದುಬೈ ತುಂಬ ಸಿಟಿ ಲೈಫ್ ನೋಡಿದರು ಪೇರೆಂಟ್ಸು, ಇವ್ರಿಗೊಂದು ವಿಲೇಜ್ ಲೈಫ್ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಚಾನ್ಸ್ ಸಿಕ್ತು. ಆಲ್ ಥ್ಯಾಂಕ್ಸ್ ಟು ಭರತ್. ಈ ಕಾಲದಲ್ಲಿ ಯಾರನ್ನೂ ಪೇರೆಂಟ್ಸ್ನು ಅಥವಾ ಇನ್ಲಾಸ್ನು ಯಾರೂ ಕರ್ಕೊಂಡು ಹೋಗಲ್ಲ. ಅವರಾಯಿತು, ಅವ್ರ ಹೆಂಡತಿ ಆಯಿತು, ಅವ್ರ ಮಕ್ಕಳಾಯಿತು ಅಂತ ನೋಡ್ಕೊತಾರೆ. ಆ ಥರದವ್ರು ನಮ್ಮ ಸುತ್ತ ತುಂಬ ಜನ ಇದ್ದಾರೆ. ಹಂಗಿದ್ರೂ ಕೂಡ ಪೇರೆಂಟ್ಸ್ ಇನ್ಲಾಸ್ ಬರಬೇಕು ಅಂತ ಹೇಳಿ ಅವ್ರು ಬರಲ್ಲ ಅಂದ್ರೂ ಫೋರ್ಸ್ ಮಾಡಿ ಕರ್ಕೊಂಡು ಹೋಗಿದ್ದಾನೆ. ಸೊ ಭರತ್ಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಲಾಸ್ಟ್ ಟೈಮ್ ದುಬೈ ಟ್ರಿಪ್ ಹೋದಾಗ ಪೇರೆಂಟ್ಸ್ನ ನಾವೇ ಕರ್ಕೊಂಡು ಹೋಗಿದ್ವಿ, ಅಂದರೆ ನಾವೇ ಸ್ಪಾನ್ಸರ್ ಮಾಡಿದ್ದು ಫಾರ್ ಆಲ್ 6 ಮೆಂಬರ್ಸ್. ಬಟ್ ಈ ಸತಿ ನಮಗೆ ನಾವು ರೀಸೆಂಟಾಗಿ ಶಸ್ತಾದ್ರ ನೇಮಿಂಗ್ ಸೆರೆಮನಿ ಮಾಡಿದ್ರಿಂದ ನಾವು ಪೇರೆಂಟ್ಸ್ ಮುಂಚೆನೇ ಹೇಳಿದ್ವಿ, ಅಂದರೆ ನಿಮ್ಮ ದುಡ್ಡಲ್ಲಿ ನೀವು ಬರಬೇಕಾಗುತ್ತೆ, ನಮ್ಮಿಬ್ಬರದ್ದು ನಾವು ನೋಡ್ಕೋತೀವಿ ಅಂತ. ಅದಕ್ಕೆ ಒಪ್ಕೊಂಡು ಬಂದಿದ್ದರು. ನಾವೇನೇನು ಹೇಳಿದ್ವಿ ಅದಕ್ಕೆಲ್ಲ ಪಾಪ ಅಂದರೆ ಕ್ವಶನ್ ಏನು ಮಾಡಿಲ್ಲ. ಇರೋದ್ರಲ್ಲಿ ನಾವೇ ಕಡಿಮೆ ಪ್ರೈಸಿಗೆ ಕರ್ಕೊಂಡೋಗಿರೋದು ಅನಿಸುತ್ತೆ. ಕೆಲವ್ರದ್ದು ಕೇಳಿ ನೋಡಿದೆ, ಅವ್ರು ಹೇಳ್ತಿದ್ದಾರೆ ಅವ್ರಿಗೆ ತುಂಬ ಅಂದರೆ ಪ್ಯಾಕೇಜವರು ತುಂಬ ಚಾರ್ಜ್ ಮಾಡ್ತಿದ್ದಾರೆ ಅಂತ. ಅದಕ್ಕೆ ಕಂಪೇರ್ ಮಾಡಿದ್ರೆ ನಾವು ಹೋಗಿರೋದು ತುಂಬ ಕಡಿಮೆ ಪ್ರೈಸ್ ಅನಿಸುತ್ತೆ. ಏಕೆಂದರೆ ನಾವು ಚೂಸ್ ಮಾಡಿದ್ದು ಆಲ್ಮೋಸ್ಟ್ ಎಲ್ಲ 3 ಸ್ಟಾರ್ 4 ಸ್ಟಾರ್ ಪ್ರಾಪರ್ಟೀಸು. ಜೊತೆಗೆ ನಾವು ಊಟ ಮಾಡಿರೋದು ಮೋಸ್ಟ್ ಆಫ್ ಈ ಕಡೆ ಇಂಡಿಯನ್ ರೆಸ್ಟೋರೆಂಟ್ಸಲ್ಲೇ. ಅದ್ರ ಜೊತೆ ಅಟ್ರಾಕ್ಷನ್ಸ್ ಕೂಡ ಕಾಸ್ಟ್ಲಿ ಇರುತ್ತೆ. ಜೊತೆಗೆ ಫ್ಲೈಟು ಇಲ್ಲಿಂದ ಹೋಗೋದಕ್ಕೆ ರಿಟರ್ನ್ ಫ್ಲೈಟ್ ಎಲ್ಲ ಸೇರಿ ನಾವು ಫಿಕ್ಸ್ ಮಾಡಿದ ಅಮೌಂಟು ಇಟ್ಸ್ ವರ್ತ್ ಅಂತ ನಮ್ಗನ್ನಿಸ್ತು. ಇನ್ನೂ ನೀಟಾಗಿ ಎಕ್ಸ್ಪೆನ್ಸಸ್ ನಾವು ಕ್ಯಾಲ್ಕುಲೇಟ್ ಮಾಡಿಲ್ಲ, ಮಾಡಿಬಿಟ್ಟು ಇದ್ರದ್ದೇ ಸಪ್ರೇಟ್ ವೀಡಿಯೋ ಮಾಡೋಣ ಅಂತಿದ್ದೀವಿ. ಪ್ರಾಬಬ್ಲಿ ಅದು ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತೀವಿ. ಇಲ್ಲಿಗೆ ನಮ್ಮ ವಿಯೆಟ್ನಾಮ್ ಸೀರೀಸ್ ಕಂಪ್ಲೀಟ್ ಆಯಿತು. ಹೋಪ್ ಯು ಆಲ್ ಲೈಕ್ ದ ಟ್ರಾವೆಲ್ ಸೀರೀಸ್. ಈ ಫುಲ್ ಟ್ರಿಪ್ನ ಎಕ್ಸ್ಪೆನ್ಸಸ್, ನಾವೆಲ್ಲಿ ಸ್ಟೇ ಮಾಡಿದ್ವಿ, ಯಾವ್ಯಾವ ಅಟ್ರಾಕ್ಷನ್ಸ್ಗೆ ಎಷ್ಟೆಷ್ಟು ಪೇ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಪ್ರತಿಯೊಂದು ಡೀಟೇಲ್ಸ್ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೀವಿ. ಸ್ಟೇ ಟ್ಯೂನ್ ಫಾರ್ ದ್ಯಾಟ್ ವ್ಲಾಗ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಪ್ರೀವಿಯಸ್ ವೀಡಿಯೋಸ್ ಕೂಡ ಪ್ಲೀಸ್ ಡೂ ಚೆಕ್ ಇಟ್ ಔಟ್.